ವೆಲ್ಕಮ್ ಬ್ಯಾಕ್. ಕುರ್ಚಿ ಕದನಕ್ಕೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ, ಸಿಎಲ್ಪಿ ಮೀಟಿಂಗ್ ಆಗಬೇಕಾಗತ್ತೆ, ಹಂಗೆಲ್ಲ ಸುಲಭ ಇಲ್ಲ, ಯಾವ ಕಾರಣಕ್ಕೂ ಸುಲಭ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಬದಲಾವಣೆ ಅಷ್ಟು ಸುಲಭ ಇಲ್ಲ, ಹಂಗೆಲ್ಲ ಪವರ್ ಶೇರಿಂಗು ಅದು ಇದು ಅಂತ ಅದನ್ನ ಶೇರ್ ಮಾಡ್ಕೊಂಡ್ಬಿಡಕ್ ಆಗೋದಿಲ್ಲ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಬದಲಾವಣೆ ಅಲ್ಲ ಆಗಬೇಕು ಅಂದ್ರೆ ಸಿಎಲ್ಪಿ ಮೀಟಿಂಗ್ ನಡೀಬೇಕು. ನೋಡಿ, ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಆಗಿತ್ತು ಮೊದಲೇ, ಹೈಕಮಾಂಡ್ ಇದನ್ನ ನಿರ್ಧಾರ ಮಾಡುತ್ತೆ ಅನ್ನುವಂತ ಮಾತಿತ್ತು. ಈಗ ಬಸವರಾಜ ರಾಯರೆಡ್ಡಿ ಏನ್ ಹೇಳ್ತಾ ಇದ್ದಾರೆ, ಸಿಎಲ್ಪಿ ಮೀಟಿಂಗ್ ಆಗ್ಬೇಕಷ್ಟೇ ಅಂತ. ಅಂದ್ರೆ ಸಿದ್ದರಾಮಯ್ಯ ಬಣ ಅಧಿಕಾರದ ಮೇಲೆ ಯಾವ ಮಟ್ಟಿಗೆ ಹೋಲ್ಡ್ ಇಟ್ಕೊಂಡಿದೆ ಅನ್ನೋದು ಗೊತ್ತಾಗತ್ತೆ. ನನ್ನ ಪ್ರಕಾರ ಲೀಡರ್ಶಿಪ್ ಚೇಂಜ್ ಆಗ್ತದೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಪಕ್ಷದಕ್ಕೆ ಬಿಟ್ಟದ್ದು ವಿಚಾರ. ಅದಕ್ಕೆ ನಾನು ಹೇಳಿದ್ದು, ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು. ಅವ್ರು ಕರೆದಿಲ್ಲ ಅಂದ್ರೆ ನಾವೇನು ಹೇಳಬೇಕು? ಅವ್ರು ಸಗೆ ಕರೆದಿಲ್ಲ ಅನ್ನೋಂಥದ್ದು ಹೇಳೋದಾದ್ರೆ ಅದರ ಅರ್ಥ ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ ಅಂತಾನೆ. ಸಪೋಸ್ ಈ ಸಭೆ ಕರೆಯುವ ಮುನ್ಸೂಚನೆ ಯಾವುದು ಇಲ್ಲ ಅಂದ್ರೆ ಏನಂತ ತಿಳ್ಕೋಬೇಕು ನಾವು? ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ. ಒಂದ್ ಸಾರಿ ನಾವು ಲೀಡರ್ನ ಆಯ್ಕೆ ಮಾಡಿದ್ರೆ ಅದು 5 ವರ್ಷಕ್ಕೆ ಆಯ್ಕೆ ಮಾಡಿರ್ತೇವೆ. ಹೀಗಾಗಿ ಪದೇ ಪದೇ ಸಿದ್ದರಾಮಯ್ಯನವರು ಬದಲಿ ಆಗ್ತಾರೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಇದು ಎಂಡ್ ಮಾಡಬೇಕು, ಇದು ಎಂಡ್ ಆಗ್ಲೇಬೇಕಿದು. ಮತ್ತು ಪಕ್ಷ ಹೇಳಿಲ್ಲ ನಾವು ಚೇಂಜ್ ಮಾಡ್ತೀವಿ ಅಂತ. ಆದ್ರೆ ಇದು ಯಾಕೋ ಅನಾವಶ್ಯಕವಾಗಿ ಚರ್ಚೆ ಆಗುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಎಂದೂ ಹಾಗೆ ಹೇಳಿಲ್ಲ. ಅವ್ರು ಹೇಳಿದರೆ, ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಏನ್ ಹೇಳ್ತದೆ ನಾ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿ, ನಾನು ಒಮ್ಮೆ ಆಗ್ಬೇಕಂತ ಹೇಳಿದ್ರೆ ಹೇಳಿದ್ರಲ್ಲಿ ತಪ್ಪೇನಿದೆ ಅವರು? ಆದ್ರೆ ಅದರರ್ಥ ಈಗಲೇ ಆಗ್ಬೇಕಂತ ಏನಿಲ್ಲ, ಗೊತ್ತಾಯ್ತಲ್ಲ? ಹೀಗಾಗಿ ನಮ್ಮನಿಂದ ಇರುವಂತ ಪ್ರಶ್ನೆ ಈಗ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಉದ್ಭವಿಸೋದು. ದುಡಿದ ದುಡಿಮೆಗೆ ಕೂಲಿ ಕೊಡಿ ಅನ್ನುವಂತ ಮಾತುಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅವರು ಈ ಅವಧಿಯಲ್ಲಿ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಹಾಗಾಗಿ ವಾಡಿಕೆ ಅಲ್ವಾ ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರಿಗೆ? ಹೇಳಿದ್ನಲ್ಲ, ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿಲ್ವಾ? ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಎವ್ರಿ ರೈಟ್. ಅವರು ದುಡಿದಿದ್ದಾರೆ, ನಾವು ದುಡಿದಿದ್ದೀವಿ, ಎಲ್ಲರೂ ದುಡಿದಿದ್ದಾರೆ. ಎಲ್ಲರೂ ಪಕ್ಷಕ್ಕಾಗಿ ಎಲ್ಲರೂ ದುಡಿದಿದ್ದಾರೆ. ನಾನು ಸಾಕಷ್ಟು ದುಡಿದಿದ್ದೇನೆ. ಸಹಜವಾಗಿ ಶಿವಕುಮಾರ್ ಅವರು ಅಧ್ಯಕ್ಷರು, ಸ್ವಲ್ಪ ಹೆಚ್ಚು ಕೆಲಸ. ವೆಲ್ಕಮ್ ಬ್ಯಾಕ್. ಕುರ್ಚಿ ಕದನಕ್ಕೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ, ಸಿಎಲ್ಪಿ ಮೀಟಿಂಗ್ ಆಗಬೇಕಾಗತ್ತೆ, ಹಂಗೆಲ್ಲ ಸುಲಭ ಇಲ್ಲ, ಯಾವ ಕಾರಣಕ್ಕೂ ಸುಲಭ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಬದಲಾವಣೆ ಅಷ್ಟು ಸುಲಭ ಇಲ್ಲ, ಹಂಗೆಲ್ಲ ಪವರ್ ಶೇರಿಂಗು ಅದು ಇದು ಅಂತ ಅದನ್ನ ಶೇರ್ ಮಾಡ್ಕೊಂಡ್ಬಿಡಕ್ ಆಗೋದಿಲ್ಲ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಬದಲಾವಣೆ ಅಲ್ಲ ಆಗಬೇಕು ಅಂದ್ರೆ ಸಿಎಲ್ಪಿ ಮೀಟಿಂಗ್ ನಡೀಬೇಕು. ನೋಡಿ, ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಆಗಿತ್ತು ಮೊದಲೇ, ಹೈಕಮಾಂಡ್ ಇದನ್ನ ನಿರ್ಧಾರ ಮಾಡುತ್ತೆ ಅನ್ನುವಂತ ಮಾತಿತ್ತು. ಈಗ ಬಸವರಾಜ ರಾಯರೆಡ್ಡಿ ಏನ್ ಹೇಳ್ತಾ ಇದ್ದಾರೆ, ಸಿಎಲ್ಪಿ ಮೀಟಿಂಗ್ ಆಗ್ಬೇಕಷ್ಟೇ ಅಂತ. ಅಂದ್ರೆ ಸಿದ್ದರಾಮಯ್ಯ ಬಣ ಅಧಿಕಾರದ ಮೇಲೆ ಯಾವ ಮಟ್ಟಿಗೆ ಹೋಲ್ಡ್ ಇಟ್ಕೊಂಡಿದೆ ಅನ್ನೋದು ಗೊತ್ತಾಗತ್ತೆ. ನನ್ನ ಪ್ರಕಾರ ಲೀಡರ್ಶಿಪ್ ಚೇಂಜ್ ಆಗ್ತದೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಪಕ್ಷದಕ್ಕೆ ಬಿಟ್ಟದ್ದು ವಿಚಾರ. ಅದಕ್ಕೆ ನಾನು ಹೇಳಿದ್ದು, ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು. ಅವ್ರು ಕರೆದಿಲ್ಲ ಅಂದ್ರೆ ನಾವೇನು ಹೇಳಬೇಕು? ಅವ್ರು ಸಗೆ ಕರೆದಿಲ್ಲ ಅನ್ನೋಂಥದ್ದು ಹೇಳೋದಾದ್ರೆ ಅದರ ಅರ್ಥ ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ ಅಂತಾನೆ. ಸಪೋಸ್ ಈ ಸಭೆ ಕರೆಯುವ ಮುನ್ಸೂಚನೆ ಯಾವುದು ಇಲ್ಲ ಅಂದ್ರೆ ಏನಂತ ತಿಳ್ಕೋಬೇಕು ನಾವು? ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ. ಒಂದ್ ಸಾರಿ ನಾವು ಲೀಡರ್ನ ಆಯ್ಕೆ ಮಾಡಿದ್ರೆ ಅದು 5 ವರ್ಷಕ್ಕೆ ಆಯ್ಕೆ ಮಾಡಿರ್ತೇವೆ. ಹೀಗಾಗಿ ಪದೇ ಪದೇ ಸಿದ್ದರಾಮಯ್ಯನವರು ಬದಲಿ ಆಗ್ತಾರೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಇದು ಎಂಡ್ ಮಾಡಬೇಕು, ಇದು ಎಂಡ್ ಆಗ್ಲೇಬೇಕಿದು. ಮತ್ತು ಪಕ್ಷ ಹೇಳಿಲ್ಲ ನಾವು ಚೇಂಜ್ ಮಾಡ್ತೀವಿ ಅಂತ. ಆದ್ರೆ ಇದು ಯಾಕೋ ಅನಾವಶ್ಯಕವಾಗಿ ಚರ್ಚೆ ಆಗುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಎಂದೂ ಹಾಗೆ ಹೇಳಿಲ್ಲ. ಅವ್ರು ಹೇಳಿದರೆ, ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಏನ್ ಹೇಳ್ತದೆ ನಾ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿ, ನಾನು ಒಮ್ಮೆ ಆಗ್ಬೇಕಂತ ಹೇಳಿದ್ದಾರೆ. ಹೇಳಿದ್ರಲ್ಲಿ ತಪ್ಪೇನಿದೆ ಅವರು? ಆದ್ರೆ ಅದರರ್ಥ ಈಗಲೇ ಆಗ್ಬೇಕಂತ ಏನಿಲ್ಲ, ಗೊತ್ತಾಯ್ತಲ್ಲ? ಹೀಗಾಗಿ ನಮ್ಮನಿಂದ ಇರುವಂತ ಪ್ರಶ್ನೆ ಈಗ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಉದ್ಭವಿಸೋದು. ದುಡಿದ ದುಡಿಮೆಗೆ ಕೂಲಿ ಕೊಡಿ ಅನ್ನುವಂತ ಮಾತುಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅವರು ಈ ಅವಧಿಯಲ್ಲಿ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಹಾಗಾಗಿ ವಾಡಿಕೆ ಅಲ್ವಾ ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರಿಗೆ? ಹೇಳಿದ್ನಲ್ಲ, ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿಲ್ವಾ? ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಎವ್ರಿ ರೈಟ್. ಅವರು ದುಡಿದಿದ್ದಾರೆ, ನಾವು ದುಡಿದಿದ್ದೀವಿ, ಎಲ್ಲರೂ ದುಡಿದಿದ್ದಾರೆ. ಎಲ್ಲರೂ ಪಕ್ಷಕ್ಕಾಗಿ ಎಲ್ಲರೂ ದುಡಿದಿದ್ದಾರೆ. ನಾನು ಸಾಕಷ್ಟು ದುಡಿದಿದ್ದೇನೆ. ಸಹಜವಾಗಿ ಶಿವಕುಮಾರ್ ಅವರು
ಅಧ್ಯಕ್ಷರು ಸ್ವಲ್ಪ ಹೆಚ್ಚು ಕೆಲಸ. ವೆಲ್ಕಮ್ ಬ್ಯಾಕ್. ಕುರ್ಚಿ ಕದನಕ್ಕೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ, ಸಿಎಲ್ಪಿ ಮೀಟಿಂಗ್ ಆಗ್ಬೇಕಾಗತ್ತೆ, ಹಂಗೆಲ್ಲ ಸುಲಭ ಇಲ್ಲ, ಯಾವ ಕಾರಣಕ್ಕೂ ಸುಲಭ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಬದಲಾವಣೆ ಅಷ್ಟು ಸುಲಭ ಇಲ್ಲ, ಹಂಗೆಲ್ಲ ಪವರ್ ಶೇರಿಂಗು ಅದು ಇದು ಅಂತ ಅದನ್ನ ಶೇರ್ ಮಾಡ್ಕೊಂಡ್ಬಿಡಕ್ ಆಗೋದಿಲ್ಲ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಬದಲಾವಣೆ ಅಲ್ಲ ಆಗಬೇಕು ಅಂದ್ರೆ ಸಿಎಲ್ಪಿ ಮೀಟಿಂಗ್ ನಡೀಬೇಕು. ನೋಡಿ, ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಆಗಿತ್ತು ಮೊದಲೇ, ಹೈಕಮಾಂಡ್ ಇದನ್ನ ನಿರ್ಧಾರ ಮಾಡುತ್ತೆ ಅನ್ನುವಂತ ಮಾತಿತ್ತು. ಈಗ ಬಸವರಾಜ ರಾಯರೆಡ್ಡಿ ಏನ್ ಹೇಳ್ತಾ ಇದ್ದಾರೆ, ಸಿಎಲ್ಪಿ ಮೀಟಿಂಗ್ ಆಗ್ಬೇಕಷ್ಟೇ ಅಂತ. ಅಂದ್ರೆ ಸಿದ್ದರಾಮಯ್ಯ ಬಣ ಅಧಿಕಾರದ ಮೇಲೆ ಯಾವ ಮಟ್ಟಿಗೆ ಹೋಲ್ಡ್ ಇಟ್ಕೊಂಡಿದೆ ಅನ್ನೋದು ಗೊತ್ತಾಗತ್ತೆ. ನನ್ನ ಪ್ರಕಾರ ಲೀಡರ್ಶಿಪ್ ಚೇಂಜ್ ಆಗ್ತದೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಪಕ್ಷದಕ್ಕೆ ಬಿಟ್ಟದ್ದು ವಿಚಾರ. ಅದಕ್ಕೆ ನಾನು ಹೇಳಿದ್ದು, ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು. ಅವ್ರು ಕರೆದಿಲ್ಲ ಅಂದ್ರೆ ನಾವೇನು ಹೇಳಬೇಕು? ಅವ್ರು ಸಗೆ ಕರೆದಿಲ್ಲ ಅನ್ನೋಂಥದ್ದು ಹೇಳೋದಾದ್ರೆ ಅದರ ಅರ್ಥ ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ ಅಂತಾನೆ. ಸಪೋಸ್ ಈ ಸಭೆ ಕರೆಯುವ ಮುನ್ಸೂಚನೆ ಯಾವುದು ಇಲ್ಲ ಅಂದ್ರೆ ಏನಂತ ತಿಳ್ಕೋಬೇಕು ನಾವು? ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ. ಒಂದ್ ಸಾರಿ ನಾವು ಲೀಡರ್ನ ಆಯ್ಕೆ ಮಾಡಿದ್ರೆ ಅದು 5 ವರ್ಷಕ್ಕೆ ಆಯ್ಕೆ ಮಾಡಿರ್ತೇವೆ. ಹೀಗಾಗಿ ಪದೇ ಪದೇ ಸಿದ್ದರಾಮಯ್ಯನವ್ರು ಬದಲಿ ಆಗ್ತಾರೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಇದು ಎಂಡ್ ಮಾಡಬೇಕು, ಇದು ಎಂಡ್ ಆಗ್ಲೇಬೇಕಿದು. ಮತ್ತು ಪಕ್ಷ ಯಾರು ಹೇಳಿಲ್ಲ ನಾವು ಚೇಂಜ್ ಮಾಡ್ತೀವಿ ಅಂತ. ಆದ್ರೆ ಇದು ಯಾಕೋ ಅನಾವಶ್ಯಕವಾಗಿ ಚರ್ಚೆ ಆಗುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಎಂದೂ ಹಾಗೆ ಹೇಳಿಲ್ಲ. ಅವ್ರು ಹೇಳಿದ್ದಾರೆ, ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಏನ್ ಹೇಳ್ತದೆ ನಾ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿ, ನಾನು ಒಮ್ಮೆ ಆಗ್ಬೇಕಂತ ಹೇಳಿದ್ದಾರೆ. ಹೇಳಿದ್ರಲ್ಲಿ ತಪ್ಪೇನಿದೆ ಅವರು? ಆದ್ರೆ ಅದರರ್ಥ ಈಗಲೇ ಆಗ್ಬೇಕಂತ ಏನಿಲ್ಲ, ಗೊತ್ತಾಯ್ತಲ್ಲ? ಹೀಗಾಗಿ ನಮ್ಮನಿಂದ ಇರುವಂತ ಪ್ರಶ್ನೆ ಈಗ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಉದ್ಭವಿಸೋದು. ದುಡಿದ ದುಡಿಮೆಗೆ ಕೂಲಿ ಕೊಡಿ ಅನ್ನುವಂತ ಮಾತುಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅವರು ಈ ಅವಧಿಯಲ್ಲಿ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಹಾಗಾಗಿ ವಾಡಿಕೆ ಅಲ್ವಾ ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರಿಗೆ? ಹೇಳಿದ್ನಲ್ಲ, ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿಲ್ವಾ? ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಎವ್ರಿ ರೈಟ್. ಅವರು ದುಡಿದಿದ್ದಾರೆ, ನಾವು ದುಡಿದಿದ್ದೀವಿ, ಎಲ್ಲರೂ ದುಡಿದಿದ್ದಾರೆ. ಎಲ್ಲರೂ ಪಕ್ಷಕ್ಕಾಗಿ ಎಲ್ಲರೂ ದುಡಿದಿದ್ದಾರೆ. ನಾನು ಸಾಕಷ್ಟು ದುಡಿದಿದ್ದೇನೆ. ಸಹಜವಾಗಿ